ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ನಾನು ಇವತ್ತು ಯಾವ ರೀತಿ ಮೆಹಂದಿ ಕಲಿಸ್ತಾ ಇರೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಒಂದು ಬಟ್ಲಷ್ಟು ಏನು ತಗೊಂಡಿದ್ದೀನಿ, ಇದು ಏನಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಬಿಡಿ. ಈ ನೀರಲ್ಲಿ ನಾವು ನಿಶಾ ಮೆಹಂದಿ ಮಿಕ್ಸ್ ಮಾಡಿದ್ರೆ ಸಾಕು, ನಮಗೆ ತುಂಬಾ ಕಪ್ಪು ಕೂದಲಾಗ್ಬಿಡುತ್ತೆ ಸ್ನೇಹಿತರೆ. ಎಷ್ಟೇ ಬಿಳಿ ಕೂದಲಿರಲಿ, ಒಂದೇ ಸೆಕೆಂಡ್ ಒಳಗಡೆ ನಮ್ಮ ಕೂದಲು ಕಪ್ಪು ಆಗ್ತಾ ಬರುತ್ತೆ. ಹಾಗಾಗಿ ನಿಶಾ ಮೆಹಂದಿ ಒಳಗಡೆ ಈ ನೀರು ಮಿಕ್ಸ್ ಮಾಡಿ ಹಚ್ಕೊಂಡು ಬಿಟ್ಟರೆ ಸಾಕು, ನಿಮ್ಮ ಕೂದಲು ಯಾವ ರೀತಿ ಶೈನ್ ಹೊಡಿತೆ, ಯಾವ ರೀತಿ ಕಪ್ಪಗಾಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಇವಾಗ ವೀಕ್ಷಕರೇ, ಮಾಡೋದೇನೆಂದರೆ, ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೋಬೇಕು. ಅದರಲ್ಲಿ ನಾನು ಇವಾಗ 1 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನೀವು ಎಷ್ಟು ಮೆಹಂದಿಗಳು ಕಲಿಸ್ತೀರಾ ಅದರ ಪ್ರಮಾಣವಾಗಿ ನೀವು ಕಡಿಮೆ ಜಾಸ್ತಿ ನೀರು ಮಾಡ್ಕೋಬೇಕಾಗತ್ತೆ. ಇವಾಗ ನೀರು ಬಿಸಿ ಆಗ್ತಾ ಇರುವಾಗ ನಾವು ಇದಕ್ಕೆ ಏನು ಸೇರಿಸ್ಕೋಬೇಕಂದ್ರೆ ಸ್ನೇಹಿತರೆ, ನಾವು ಯೂಸ್ ಮಾಡುವಂಥ ಟೀ ಪುಡಿ. ಇವಾಗ ನೋಡಿ, ನಾವು ಬೆಳಗ್ಗೆ ಹೊತ್ತಿಗಾರಿ ಸಾಯಂಕಾಲ ಹೊತ್ತಿಗೆ ಟೀ ಮಾಡ್ತಿರ್ತೀವಿ. ಆವಾಗ ನಾವೇನು ಮಾಡಬೇಕಂದ್ರೆ, ಈ ರೀತಿ ಟೀ ಮಾಡಿರ್ತೀವಿ ಅಲ್ವಾ, ಇದು ಟೀ ಪುಡಿ ನೀರು ನಾವು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಇದು ಕೂಡ ಬಳಸ್ಕೋಬೋದು. ಅದು ಕೂಡ ಯಾವ ರೀತಿ ಅಂತ ಹೇಳಿಕೊಡ್ತೀನಿ ನಿಮಗೆ. ಇವಾಗ ನೋಡಿ ಸ್ನೇಹಿತರೆ, ನೀರಲ್ಲಿ ನಾನು ಟೀ ಪುಡಿ ಹಾಕಿದ್ದೀನಿ 2 ಚಮಚದಷ್ಟು. ನೀವು ಯಾವುದೇ ಟೀ ಪುಡಿ ನೀವು ಯೂಸ್ ಮಾಡೋದಿರಲಿ, ಅದು ತೊಗೋಬೋದು. ನಾನು ಇವಾಗ ನೋಡಿ ಟೀ ಪುಡಿ 2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ನೀರಲ್ಲಿ ಕುದಿಸ್ತಾನೇ ಇರಬೇಕು. ಎಲ್ಲಿವರೆಗೂ ಕುದಿಸ್ಕೋಬೇಕಂದ್ರೆ, ಜಾಸ್ತಿ ಕಲರ್ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಂಡ್ಬಿಡಿ. ಟೀ ಪುಡಿಯಿಂದ ನಮ್ಮ ಕೂದಲಿಗೆ ತುಂಬಾ ಶೈನ್ ಆಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಏನಾಗುತ್ತೆ ಅಂದರೆ, ಕಪ್ಪು ಮೆಹಂದಿಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಒಂಥರ ಚೆನ್ನಾಗಿ ಶೈನ್ ಕೊಡುತ್ತೆ. ಹಾಗೆ ಕಲರ್ ತುಂಬ ದಿನಗಳ ಕಾಲ ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ನಾವು ಮಿಕ್ಸ್ ಮಾಡಿ ಹಚ್ಕೊಂಡು ಬಂದರೆ ನಮ್ಮ ತಲೆಗೆ ಜಾಸ್ತಿ ದಿನಗಳ ಕಾಲ ಕಲರ್ ಉಳಿಯೋದಿಲ್ಲ. ಹಾಗಾಗಿ ಈ ರೀತಿ ಕೂಡ ನೀವು ಕೆಮಿಕಲ್ ಮೆಹಂದಿಗಳು ಬಳಸುವಾಗ ಸ್ವಲ್ಪ ಕೇರ್ ತೊಗೊಂಡು ನೀವು ಈ ರೀತಿ ಎಲ್ಲ ಯೂಸ್ ಮಾಡ್ಕೊಂಡು ಹಾಕ್ತಾ ಬಂದರೆ ಅದು ಕೂಡ ತುಂಬಾ ನ್ಯಾಚುರಲ್ ಆಗಿ ನಿಮಗೂ ಕೂಡ ವರ್ಕ್ ಆಗುತ್ತೆ. ಹಾಗಾಗಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಇವಾಗ ನೋಡಿ, ಟೀ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇರುವಂಥದ್ದು ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. 1-2 ಸೆಕೆಂಡ್ ಚೆನ್ನಾಗಿ ಕುದಿಸ್ಕೋಬೇಕು. 1 ಲೋಟದಷ್ಟು ನೀರು ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಬೇಕಾಗತ್ತೆ. ಈ ಥರ ನೀವೇನಾದರೂ ಮಾಡಿ ನೀವು ಕೂಡ ಮೆಹಂದಿಯಲ್ಲಿ ಮಿಕ್ಸ್ ಮಾಡಿ ಹಚ್ಕೋಬೋದು. ಇದೇ ನಿಶಾ ಮೆಹಂದಿ ಅಂತ ಮಾತ್ರ ಏನಿಲ್ಲ, ಯಾವುದೇ ಮೆಹಂದಿ ಕೂಡ ಯೂಸ್ ಮಾಡಲಿ, ಆವಾಗ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು, ನಾನು ಇದು ಚೆನ್ನಾಗಿ ಕುದ್ದಿರೋದು. ನಾನು ಇವಾಗ ಸೋದಿಸ್ಕೊಂಡು ತಗೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋಂಥದ್ದು, ಈ ಥರ ಕಲರ್ ಬರುತ್ತೆ ನೋಡಿ. ಇವಾಗ ಇದು ನೀರು ನಾನು ಯೂಸ್ ಮಾಡ್ಕೊಳ್ತೀನಿ. ಹಾಗೆ ನಾನು ಉಳಿದಿರೋಂಥದ್ದು ಟೀಯಲ್ಲಿ ಅದು ಸ್ವಲ್ಪ ಹಾಲು ಹಾಕಿ ಟೀ ಮಾಡ್ಕೊಂಡು ಕುಡಿಬೋದು ಅದರಲ್ಲಿ. ಇವಾಗ ನೋಡಿ, ನಾನು ಏನು ಮಾಡ್ತೀನಿ ಅಂದರೆ, ಮೆಹಂದಿ ಯೂಸ್ ಮಾಡುವಂಥದ್ದು ತೊಗೊಂಡಿರೋದು ನಿಶಾ ಮೆಹಂದಿ. ಇವಾಗ ಒಂದು ಬೌಲಲ್ಲಿ ನಾನು ಮಾಡಿರೋಂಥದ್ದು ಟೀ ಹಾಕ್ಕೊಂಡಿದ್ದೀನಿ. ಇವಾಗ ನಾನು 3 ಪ್ಯಾಕೆಟ್ ಯೂಸ್ ಮಾಡ್ತಾ ಇರೋದು. ಯಾಕಂದರೆ ಜಾಸ್ತಿ ದಿನಗಳ ಕಾಲ ನಮ್ಮ ತಲೆಗೆ ಚೆನ್ನಾಗಿ ಕೂತ್ಕೋಬೇಕಂದ್ರೆ ನೀವೇನು ಮಾಡಿ, ಜಾಸ್ತಿ ಮೆಹಂದಿಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಪೂರ್ತಿ ತಲೆ ಪೂರ್ತಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ತುಂಬಾ ದಿನಗಳ ಕಾಲ ನಮ್ಮ ಕೂದಲಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಜಾಸ್ತಿ ಮೆಹಂದಿನೇ ಯೂಸ್ ಮಾಡಿಕೊಂಡು ಹಚ್ಕೋಬೋದು. ನಾವು ಒಂದೇ ಮೆಹಂದಿ ಯೂಸ್ ಮಾಡ್ಕೊಂಡು ಹಚ್ಕೊಳ್ತೀವಲ್ವ, ಅದೇನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪನೇ ನಮ್ಮ ತಲೆಯಲ್ಲಿ ಎಲ್ಲಾದರೂ ಬಿಳಿ ಕೂದಲು ಹಾಗೆ ಉಳಿದ್ಬಿಟ್ರೆ ಅದು ಮತ್ತೇನಾಗುತ್ತೆ ಅಂದರೆ ಬಿಳಿ ಕೂದಲು ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಈ ಥರ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ, 6 ತಿಂಗಳಿಗೆ ಒಮ್ಮೆ ಯೂಸ್ ಮಾಡಿದ್ರೂ ಕೂಡ ಕಡಿಮೆನೇ ನೋಡಿ, ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ನೋಡಿ. ಇವಾಗ ನಾನು ಮೆಹಂದಿ ನೋಡಿ ಬಿಸಿ ಬಿಸಿ ಇರುವಾಗಲೇ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ತಣ್ಣಗಾಗೋದಕ್ಕೆ ಬಿಡಬೇಡಿ. ಬಿಸಿ ಬಿಸಿ ಇರುವಾಗಲೇ ನಾವು ಈ ರೀತಿ ಮೆಹಂದಿ ಪುಡಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ತೊಗೊಂಡಿದ್ದೀನಿ. ಯಾಕಂದರೆ ಇದು ಬಿಸಿ ಬಿಸಿ ಇರುವಾಗಲೇ ಅದರಲ್ಲಿ ಹಾಕ್ತೀವಲ್ವ, ಅದು ಎಲ್ಲ ಕೂಡ ಚೆನ್ನಾಗಿ ಒಂಥರ ಕಲರ್ ತುಂಬಾ ಗಾಢವಾಗಿ ನಮ್ಮ ಕೂದಲಿಗೆ ಕೂತ್ಕೊಳ್ಳೋ ರೀತಿ ಬರುತ್ತೆ. ಇವಾಗ ನಾನು ಕಲಿಸ್ತಾ ಇರುವಾಗ ನೋಡಿ ಯಾವ ರೀತಿ ಕಲರ್ ಬರ್ತಾ ಇರೋದು, ಕೆಂಪು ಮೆಹಂದಿ ಕಲರ್ ಬರುತ್ತೆ. ನೀವು ಕಲಿಸಿದ ತಕ್ಷಣ ಒಂದು 1/2 ಅವರ್ ಅಷ್ಟು ಬಿಡಬೇಕು. 1/2 ಅವರ್ ಅಷ್ಟು ಬಿಟ್ಕೊಂಡು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಮತ್ತು ಅಪ್ಲೈ ಮಾಡಿಕೊಂಡ್ರೂ ಕೂಡ ನಮ್ಮ ತಲೆಯಲ್ಲಿ ಜಾಸ್ತಿ ಅಂದರೆ 2 ಗಂಟೆಗಳ ಕಾಲ ಮಾತ್ರ ಇಡಬೇಕು, ಮತ್ತು ಜಾಸ್ತಿ ಇಡಬಾರ್ದು. 2 ಗಂಟೆಗಳ ಕಾಲ ಆದಮೇಲೆ ನೀವು ತಲೆ ವಾಶ್ ಮಾಡ್ಕೋಬೇಕು. ಫಸ್ಟಿಗೆ ನೋಡಿ ಉಗುರು ಬೆಚ್ಚಗೆ ನೀರಿನಿಂದ ಸ್ನಾನ ಮಾಡ್ಕೊಂಡ್ಬಿಡಿ. ಮತ್ತು ಮರುದಿವಸ ಏನು ಮಾಡಬೇಕಂದ್ರೆ, ನೀವು ಶಾಂಪೂಯಿಂದ ನೀವು ತಲೆ ಸ್ನಾನ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಫಸ್ಟಿಗೆ ನೀವು ಶಾಂಪೂ ಹಚ್ಚಿ ಯೂಸ್ ಮಾಡಿಬಿಟ್ರೆ ನಿಮ್ಮ ತಲೆಗೆ ಮೆಹಂದಿ ಕೂತ್ಕೊಂಡಿರೋದು ಬೇಗನೆ ಹೋಗುತ್ತೆ. ಹಾಗಾಗಿ ಈ ಥರ ಯೂಸ್ ಮಾಡ್ಬೋದು. ಹಾಗೆ ನೀವು ಕೂಡ ಶಾಂಪೂ ಜಾಸ್ತಿ ಬಳಸಬೇಡಿ. ಆ ಶಾಂಪೂ ಬಳಸೋದ್ರಿಂದ ನಮ್ಮ ಕೂದಲು ಏನಾಗುತ್ತೆ ಅಂದರೆ ಬಿಳಿ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಶಾಂಪೂ ಕಡಿಮೆನೇ ಬಳಸಿ. ಇವಾಗ ನೋಡಿ, ಮೆಹಂದಿ ಎಲ್ಲ ಕೂಡ ಚೆನ್ನಾಗಿ ಕಲಿಸ್ಕೋಬೇಕು. ಎಷ್ಟೊತ್ತು ಕಲಿಸ್ತೀವಲ್ವ ಅಷ್ಟೊತ್ತು ಚೆನ್ನಾಗಿ ಅದೇನಾಗುತ್ತೆ ಅಂದರೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ.
ಇವಾಗ ಕಾಣಿಸ್ತಾ ಇರುವಂಥದ್ದು ನೋಡಿ ಮೆಹಂದಿ ಎಷ್ಟು ಚೆನ್ನಾಗಿ ನಾನು ಬ್ರಷ್ನಿಂದನೇ ಕಲಿಸ್ತಾ ಇದ್ದೀನಿ. ನೀವು ಕೈಯಿಂದ ಮಾತ್ರ ಕಲಿಸೋದಕ್ಕೆ ಹೋಗಬೇಡಿ, ಯಾಕಂದರೆ ಕೈ ಪೂರ್ತಿ ಕಪ್ಪಗಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀವೇನು ಮಾಡಿ ಬ್ರಷಿನ ಸಹಾಯದಿಂದನೇ ಕಲಿಸ್ಕೊಂಡು ಬ್ರಷಿನ ಸಹಾಯದಿಂದನೇ ನೀವು ತಲೆಗೂ ಕೂಡ ಹಚ್ಕೋಬೇಕಾಗತ್ತೆ ನೋಡಿ. ಇವಾಗ ಇದು ಮೆಹಂದಿ ಚೆನ್ನಾಗಿ ಜಾಸ್ತಿ ಹೊತ್ತು ಕಲಿಸ್ಕೊಂಡು ತೊಗೊಂಡಿದ್ದೀನಿ. ನಾನು ಇವಾಗ ಇದೇನು ಮಾಡ್ತೀನಿ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂದರೆ ತಲೆಗೆ ಅಪ್ಲೈ ಮಾಡ್ತಾ ಇರೋವಂಥದ್ದು ನೋಡಿ. ಇವಾಗ ಬಿಳಿ ಕೂದಲು ಜೆಂಟ್ಸ್ಗಾಗಲಿ ಲೇಡೀಸ್ಗಾಗಲಿ ಎಲ್ಲೆಲ್ಲಿ ಜಾಸ್ತಿ ಆಗಿರುತ್ತಲ್ವ ಅಲ್ಲೆಲ್ಲ ಚೆನ್ನಾಗಿ ಹಚ್ಚಬೇಕಾಗತ್ತೆ ನೋಡಿ. ಬ್ರಷಿನ ಸಹಾಯದಿಂದನೇ ಹಚ್ಕೊಳ್ಳಿ, ಯಾಕಂದರೆ ನೀವು ಕೈಯಿಂದ ಹಚ್ಚಿದ್ರೆ ಕೈ ಪೂರ್ತಿ ಕಪ್ಪಗಾಗುತ್ತೆ. ಅದು 2-3 ದಿವಸ 4 ದಿವಸ ಆದರೂ ಕೂಡ ಹೋಗೋದಿಲ್ಲ. ಹಾಗಾಗಿ ಈ ಥರ ತುಂಬಾ ಕೇರ್ ತೊಗೊಂಡು ನೀವು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಕವರ್ ಕೂಡ ಹಾಕ್ಕೊಂಡು ನೀವು ತಲೆಗೆ ಹಚ್ಕೋಬೋದು. ಇವಾಗ ನಾನು ಮೆಹಂದಿ ಹಚ್ತಾ ಇದ್ದೀನಿ ನೋಡಿ. ಕೂದಲು ಹಿಂದ್ಗಡೆ ಭಾಗ ತುಂಬಾ ಬಿಳಿ ಕೂದಲಾಗಿತ್ತು, ಅಲ್ಲೇ ಕೂಡ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಬ್ರಷಿನಿಂದ ನೋಡಿ. ಹಚ್ತಾ ಇರುವಾಗಲೇ ನಮ್ಮ ಕೂದಲಿಗೆ ಕೂತ್ಕೊಳ್ಳುತ್ತಲ್ವ, ಆವಾಗಲೇ ಏನಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಕೆಂಪಗಿರುವಂಥ ಮೆಹಂದಿ ತಲೆಯಲ್ಲಿ ಚೆನ್ನಾಗಿ ಒಣಗುತ್ತಾ ಬರುವಾಗ ಪೂರ್ತಿ ಕಪ್ಪಗಾಗಿಬಿಡುತ್ತೆ, ಮತ್ತು ಹಾಗೆ ನಮ್ಮ ಕೂದಲಿಗೆ ಶೈನಾಗಿ ಇಡುತ್ತೆ. ಹಾಗಾಗಿ ಈ ಥರ ನೀವು ಟ್ರೈ ಮಾಡ್ಬೋದು. ಹಾಗೆ ಮೆಹಂದಿ ಮಿಕ್ಸ್ ಮಾಡೋಕ್ಕಿಂತ ಈ ರೀತಿ ಸ್ವಲ್ಪ ಡೆಕೋರೇಷನ್ ಹಾಕಿ ನೀವು ಮೆಹಂದಿ ಮಿಕ್ಸ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದು, ಹಾಗೆ ನಮ್ಮ ಕೂದಲಿಗೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಟ್ರೈ ಮಾಡ್ಬೋದು. ಈ ರೀತಿ ಹಚ್ಕೊಂಡು 1-2 ಗಂಟೆಗಳ ಕಾಲ ಬಿಟ್ಕೊಂಡು ಸ್ನಾನ ಮಾಡಿಬಿಡಿ. ನಿಮಗೂ ಕೂಡ ತುಂಬಾ ಒಳ್ಳೆಯ ಕೂದಲು ತುಂಬಾ ಶೈನಿಯಾಗಿ ಇರುತ್ತೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ. ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಇದೆ ಸ್ನೇಹಿತರೆ, ತುಂಬ ಜನರಿಗೆ ಬಿಳಿ ಕೂದಲು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಅವರಿಗಾಗಿ ಇವತ್ತಿನ ಹೇರ್ ಪ್ಯಾಕ್ ಅನ್ಬೋದು ತುಂಬಾ ನ್ಯಾಚುರಲ್ ಪದ್ಧತಿಯಲ್ಲಿ ನಾವು ಹೇರ್ ಪ್ಯಾಕ್ ಕೂಡ ರೆಡಿ ಮಾಡ್ಕೋಬೋದು. ಕೆಮಿಕಲ್ಗಿಂತ ತುಂಬಾ ಉಪಯುಕ್ತ ಅನ್ಬೋದು ಇದು ನ್ಯಾಚುರಲ್ ಆಗಿರುವಂಥದ್ದು. ಹಾಗಾದರೆ ಯಾವ ರೀತಿ ಟ್ರೈ ಮಾಡೋದಕ್ಕೆ ಯಾವ ರೀತಿ ಮಾಡಿಟ್ಕೋಬೇಕಂತ ತೋರಿಸ್ತೀನಿ ಬನ್ನಿ. ಇವಾಗ ಸ್ನೇಹಿತರೆ ಮಾಡೋದಕ್ಕಾಗಿ ಫಸ್ಟಿಗೆ ನಾನಿವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಕಬ್ಬಿಣದ ತೊಗೊಳ್ಳಿ, ಇಲ್ಲಾಂದರೆ ಪ್ಯಾನ್ ತೊಗೊಳ್ಳಿ. ಹಾಗೆ ನಾನು ಅದಕ್ಕೆ ಏನು ಹಾಕ್ತಾ ಇದ್ದೀನಿ, ಕಲ್ಲೊಂಜಿ ಹಾಕಿದ್ದೀನಿ ನೋಡಿ. 1-2 ಟೇಬಲ್ ಸ್ಪೂನ್ ಅಷ್ಟು ಕಲ್ಲೊಂಜಿ ತೊಗೋಬೇಕು, ಇಲ್ಲಾಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ ಅದು. ಇದರೆರಡರಲ್ಲಿ ಒಂದು ಹೆಸರು ಹೇಳಿದ್ರೆ ಕೊಡ್ತಾರೆ ಅಂಗಡಿಯಲ್ಲಿ. ಹಾಕಿ ಚೆನ್ನಾಗಿ ಹುರಿತಾ ಇರಬೇಕು. ಇದರಿಂದ ನಮ್ಮ ಕೂದಲು ಏನಾಗುತ್ತೆ ಅಂದರೆ ಸ್ನೇಹಿತರೆ ನ್ಯಾಚುರಲ್ ಪದ್ಧತಿಯಲ್ಲಿ ಕಪ್ಪು ಆಗ್ತಾ ಬರುತ್ತೆ ನೋಡಿ. ಕೆಮಿಕಲ್ಗಿಂತ ಇದು ತುಂಬಾ ಉಪಯುಕ್ತ ಅನ್ಬೋದು. ಹಾಗಾಗಿ ಆಮೇಲೆ ನಾನು ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಕಪ್ಪಗಿರುವಂಥ ಎಳ್ಳು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಬಿಳಿ ಎಳ್ಳು ಕೂಡ ಟ್ರೈ ಮಾಡಿ. ಹುರಿತಾ ಇರುವಾಗ ಅದು ಕೂಡ ಕಪ್ಪಗಾಗುತ್ತೆ ಸ್ನೇಹಿತರೆ. ಎಳ್ಳು ಹಾಕೋದ್ರಿಂದ ಕೂಡ ನಮ್ಮ ಕೂದಲಿಗೆ ಒಂಥರ ಎಣ್ಣಿನ ಅಂಶ ನೋಡಿ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗೋದಕ್ಕೆ ಒಂದು ಶಕ್ತಿ ಸಿಗುತ್ತೆ. ಹಾಗಾಗಿ ನಾನು ಎಳ್ಳು ಹಾಕಿರುವಂಥದ್ದು. ಹಾಗೆ ನೋಡಿ ಫ್ರೈ ಮಾಡ್ತಾ ಇರುವಾಗಲೇ ಪೂರ್ತಿ ಕಪ್ಪು ಬಣ್ಣ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ತುಂಬಾ ಸಿಂಪಲ್ ನೋಡಿ ಸ್ನೇಹಿತರೆ, ಮನೇಲಿರುವಂಥದ್ದೇ ನಾವು ಯೂಸ್ ಮಾಡಿ ನಮ್ಮ ಕೂದಲು ಕಪ್ಪು ಮಾಡಬೇಕು. ಹಾಗೆ ನೋಡಿ ಮಕ್ಕಳಿಗೂ ಕೂಡ ಸಹಜವಾಗಿ ಹಚ್ಚಬಹುದು, ಯಾಕಂದರೆ ಕೆಮಿಕಲ್ಗಿಂತ ಇದು ತುಂಬಾ ನ್ಯಾಚುರಲ್ ಅಲ್ವಾ. ಹಾಗಾಗಿ ಸ್ವಲ್ಪ ಬಿಸಿಯಾಗಿರೋದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇವಾಗ ಈ ಥರ ಪೌಡ್ರ್ ರೆಡಿ ಮಾಡ್ಕೊಂಡು ಬರ್ತೀನಿ. ಈ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು, ನೀವು ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ತಾ ಇರ್ಬೋದು. ಇವಾಗ ಅದು ಮಿಕ್ಸಿ ಮಾಡ್ಕೊಂಬರುವಾಗ ನಾನು ಪೇಪರ್ ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ, ಯಾಕಂದರೆ ಸ್ವಲ್ಪ ಕೂಡ ಪೇಪರ್ಗೆ ಅಂಟುತ್ತೆ, ಮುಚ್ಚಳಕ್ಕೆ ಸ್ವಲ್ಪ ಕೂಡ ಅಂಟೋದಿಲ್ಲ. ಹಾಗಾಗಿ ಇವಾಗ ಇದು ಮಿಕ್ಸಿ ಮಾಡ್ಕೊಂಡು ಬಂದಿರೋ ಪೌಡ್ರ್ ರೆಡಿ ಆಯಿತು ನೋಡಿ. ಪೌಡ್ರ್ ಕೂಡ ಎಷ್ಟು ನ್ಯಾಚುರಲಾಗಿ ಕಪ್ಪಗಿರೋಂಥ ಪೌಡರು. ಆಮೇಲೆ ಇದು ಯಾವ ರೀತಿ ಮಿಶ್ರಣ ಮಿಕ್ಸ್ ಮಾಡಿ ನಮ್ಮ ತಲೆಗೆ ಅಪ್ಲೈ ಮಾಡ್ಕೋಬೋದು ಅಂತ ತೋರಿಸ್ತಾ ಇರೋವಂಥದ್ದು. ಒಂದು ಸಣ್ಣ ಒಂದು ಬೌಲ್ ತೊಗೊಳ್ಳಿ. ಅದರಲ್ಲಿ ನಾನೀಗ 2 ಟೇಬಲ್ ಸ್ಪೂನ್ ಅಷ್ಟು ಹೀನಾ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ. ಈ ಹೀನಾ ಮೆಹಂದಿ ಪುಡಿ ಹಾಕೋದ್ರಿಂದ ನಮ್ಮ ಕೂದಲಿಗೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ರೀತಿ ಕಪ್ಪು ಕಲರ್ ಕೂಡ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಕೊಡುತ್ತೆ. ಹಾಗೆ ಕಪ್ಪು ಕೂಡ ಬಣ್ಣ ಬರ್ತಾ ಹೋಗುತ್ತೆ. ಹಾಗೆ ಅದಕ್ಕೆ 2 ಸ್ಪೂನಷ್ಟು ನೆಲ್ಲಿಕಾಯಿ ಮೆಹಂದಿ ಪುಡಿ, ಎರಡೂ ಕೂಡ ಸಹಜವಾಗಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ನಮಗೆ ಬಣ್ಣ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಮಾಡಿರೋಂಥ ಪೌಡ್ರ್ ಹಾಕಿ ನೀವು ನೀರು ಹಾಕಿ ಕೂಡ ಮಿಕ್ಸ್ ಮಾಡಿ ಇಡ್ಬೋದು. ರಾತ್ರಿ ಇಡೀ ಇಟ್ಕೊಂಡು ಬೆಳಗ್ಗೆ ಹಚ್ಕೋಬೋದು. ಇಲ್ಲ ಅಂದರೆ ನೋಡಿ ಈ ರೀತಿ ಕೊಬ್ಬರಿ ಎಣ್ಣೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕೂಡ ಸಹಜವಾಗಿ ಹಚ್ಕೊಳ್ಳಿ ನಿಮ್ಮ ಕೂದಲಿಗೆ. ಈ ರೀತಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಇದು ಮೆಹಂದಿ ಮತ್ತು ಪೌಡ್ರ್ ನೀವು ಕಬ್ಬಿಣದ ಬಾಣಲೆಯಲ್ಲಿ ಮತ್ತು ಏನಾದರೂ ಕಲಸಿಟ್ರೆ ಸಾಕು, ನೀರು ಹಾಕಿ ತುಂಬಾ ಕಪ್ಪಗಾಗುತ್ತೆ. ಆ ಥರವಾಗಿ ಟ್ರೈ ಮಾಡಿ. ಈ ಥರ ಕೂಡ ಟ್ರೈ ಮಾಡಿಕೊಂಡು ನೋಡಿ. ಎರಡೂ ಕೂಡ ಸೇಮ್ ಪ್ರೊಸೆಸಿಂಗ್ ಕರೆಕ್ಟಾಗಿರುತ್ತೆ, ನಮಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡಿ ಈ ಮಿಶ್ರಣ ರೆಡಿ ಮಾಡ್ಕೊಂಡಾಯಿತು ನೋಡಿ. ಎಷ್ಟು ಶೈನಿಯಾಗಿ ನಮ್ಮ ಕೈ ಬೆರಳು ಕಾಣಿಸ್ತಾ ಇರೋವಂಥದ್ದು.
ಮೆಹಂದಿ ಹಾಕಿರ್ತೀವಲ್ವ ವೀಕ್ಷಕರೇ, ಅದಕ್ಕಾಗಿ ನಮ್ಮ ಕೂದಲಿಗೆ ತುಂಬಾ ನ್ಯಾಚುರಲ್ ಪದ್ಧತಿಯಲ್ಲಿ ಕಲರ್ ಕೊಡುತ್ತೆ. ಹಾಗಾಗಿ ನಾನು ಇವಾಗ ಕೂದಲಿಗೂ ಕೂಡ ಹಚ್ಚಿ ತೋರಿಸ್ತೀನಿ. ಎಲ್ಲೆಲ್ಲಿ ಬಿಳಿ ಕೂದಲಾಗಿರುತ್ತೆ ಅಲ್ಲೆಲ್ಲನೂ ಕೂಡ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರವಾಗಿ ಹಚ್ಕೋಬೇಕಾಗುತ್ತೆ. ಹಚ್ಕೊಂಡು ಒಂದು 2-3 ಗಂಟೆಗಳ ಕಾಲ ಬಿಟ್ಕೊಂಡು ಆಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ, ನಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ. ಹಾಗಿದ್ದರೆ ಇವತ್ತಿನ ವಿಡಿಯೋ ಯಾರೆಲ್ಲ ಪೂರ್ತಿಯಾಗಿ ನೋಡಿರ್ತಾರಲ್ಲ ಸ್ನೇಹಿತರೆ, ಅವರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ತಾರೆ, ನೀವು ಕೂಡ 4 ಜನರಿಗೆ ಶೇರ್ ಮಾಡಿ. ಖಂಡಿತವಾಗಿ ಅವರು ಕೂಡ ನೋಡಲಿ, ಟ್ರೈ ಮಾಡಲಿ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ ಯಾವ ರೀತಿ ನೋಡಿ ತಲೆಗೆ ನಿಮ್ಗೆ ಯಾವ ಬೇಕೋ ಅಷ್ಟು ಚೆನ್ನಾಗಿ ರೀತಿ ಹಚ್ಕೊಂಡು ಬಾಚಣಿಗೆಯಿಂದ ಬಾಚ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ವಾಶ್ ಕೂಡ ಮಾಡ್ಕೋಬೋದು. ಎಲ್ಲಿಗಾದರೂ ಹೋಗಬೇಕಾದ್ರೂ ಕೂಡ ನಾವು ಈ ರೀತಿ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಅಷ್ಟು ಬಿಟ್ಕೊಂಡು ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಗೊತ್ತಾದ್ಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಒಂದೇ ಸರ್ತಿಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳಲ್ಲ, ಒಂದು 2-3 ಸರ್ತಿ ಟ್ರೈ ಮಾಡಿ, ಖಂಡಿತವಾಗಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಯಾವುದೇ ರೀತಿಯಲ್ಲಿ ಒಂದೇ ಸರ್ತಿಗೆ ನಮ್ಗೆ ಯಾವುದೂ ರಿಸಲ್ಟ್ ಕೊಡಲ್ಲ. ಸ್ವಲ್ಪ ಟ್ರೈ ಮಾಡ್ತಾ ಇರಬೇಕು, ಖಂಡಿತವಾಗಿ ನಿಮ್ಮ ಕೂದಲು ಕಪ್ಪಗಾಗುತ್ತೆ. ಹಾಗಿದ್ದರೆ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೂ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನ್ಯಾಚುರಲ್ ರೀತಿಯಾಗಿ ಮಾಡಿರುವಂಥ ಯಾವುದೇ ಇರಲಿ ಕೆಮಿಕಲ್ಗಿಂತ ತುಂಬಾ ಉಪಯುಕ್ತ ಅಂದ್ಕೊಳ್ತೀನಿ. ಹಾಗಿದ್ದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಕ್ಷಕರೇ. ಧನ್ಯವಾದ.